ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೀರೆ ಈ ರೀತಿ ಕಾಣಿದೆ. ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೆ, ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಡಿಸೈನ್ಗೆ ನಾನು 10.0.75 mm ನೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ಬಾಡಿ ಕಲರಲ್ಲಿ ನಾನು ಥ್ರೆಡ್ನ 6 ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ಗೆ 2 ಸತಿ ನಾವಿಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. 2 ಟೈಮ್ಸ್ ಸೆಕ್ಯೂರ್ ಆಗಿರುತ್ತೆ 2 ಸತಿ ಮಾಡೋದ್ರಿಂದ. ಎರಡು ಸತಿ ಇಲ್ಲಿ ಸೀರೆಗೆ ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡೆ. ಅಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ. ಫೈವ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 5 ಚೈನ್ ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿ ಅಲ್ಲಿಂದ 6 ಚೈನ್ನ ಹಾಕೋತಿದ್ದೀನಿ. 6 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೋಬೇಕು. ಮೊದಲು 1 ಅಥವಾ 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇದನ್ನು 6 ಚೈನ್ನ 1 ಅಥವಾ 2, ನಾನಿಲ್ಲಿ 1 ಪಾಯಿಂಟ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಯು ಶೇಪಲ್ಲಿ ಬೇಕು ಅಂದರೆ ಒಂದು 2 ಪಾಯಿಂಟ್ ಅಷ್ಟು, ಅಂದರೆ 6 ಚೈನನ್ನು ನೀವು 4 ಚೈನ್ ಎಷ್ಟಾಗುತ್ತೆ ಅಷ್ಟು ಲೆಂತಲ್ಲಿ ನೀವು ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಯು ಶೇಪಲ್ಲಿ ಆರ್ಚನ್ನ ಹಾಕೋ ಕಾಣಿಸುತ್ತೆ. ಇಲ್ಲಿ ಒಂಚೂರು ನಾನು ಫ್ಲ್ಯಾಟ್ ಆಗಿರಲಿ ಅಂತ ಒಂದು ಚೈನಷ್ಟು ಮಾತ್ರ ಒಳಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 5 ಚೈನ್ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ 6 ಚೈನ್ ಮಾತ್ರ 1 ಪಾಯಿಂಟ್ ಒಳಗಡೆ ನಾನು ಲಾಕ್ ಮಾಡ್ಕೋತಿದ್ದೀನಿ. 5 ಚೈನ್ ಏನು ಹಾಕೋತೇನೆ ಅದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ದಾರಗಳು ಒಂದೊಂದು ಎಳೆ ಬಿಟ್ಟೋದ್ರೂ ಅದನ್ನು ಹಾಗೆ ನೀವು ಮುಂದುವರ್ಸ್ಕೊಂಡು ಹೋಗಬೇಡಿ, ಅದನ್ನು ಸೇರಿಸ್ಕೊಂಡೇ ನೆಕ್ಸ್ಟ್ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಎಳ್ದಾಗುತ್ತೆ ಮತ್ತು ಜಾಸ್ತಿ ಫೋಲ್ಡ್ ಆಗುತ್ತೆ. ಇಲ್ಲಿ ಕೂಡ 5 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಆರ್ಜ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 2 ಸತಿ 5 ಚೈನ್ನ ಹಾಕೋಬೇಕು. ಆರ್ಜ್ ಆದಮೇಲೆ 6 ಚೈನ್ ಹಾಕೋ ಮುಂಚೆ 2 ಸತಿ 5 ಚೈನ್, 6 ಚೈನ್ ನಂತರ 3 ಸತಿ 5 ಚೈನ್, 5 5 6 5 5 5 ಇದೇ ರೀತಿ ಹಾಕೊಂಡು ಹೋಗಬೇಕು ಪೂರ್ತಿ ಸೀರೆಗೆ. ಐದು 5 6 5 5 5 ಇದೇ ರೀತಿ ಪೂರ್ತಿ ಸೀರೆ ಹಾಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲಿ 2 ಸತಿ 5 ಚೈನ್ ಹಾಕಿದಂಗೆ ಸೀರೆ ಎಂಡಲ್ಲಿ ಕೂಡ 2 ಸತಿ 5 ಚೈನ್ ಬರಬೇಕು.
ಕೌಂಟ್ಗಳು ಮಿಸ್ ಆಗುತ್ತೆ ಅಂತ ಅಂದರೆ ಒಂದು ಸಲ ಬರೆದಿಟ್ಕೊಳ್ಳಿ. ಸ್ಯಾಂಪಲ್ ಪೀಸಿಗೆ ನೀವು ಮೊದಲು ವರ್ಕ್ನ ಮಾಡಿಬಿಟ್ಟು ಆಮೇಲೆ ಸೀರೆಗೆ ಹಾಕ್ಕೊಳ್ಳಿ. ಸೊ ನಿಮಗೆ ಡಿಸೈನ್ ಚೆನ್ನಾಗಿ ಬರುತ್ತೆ. ಸ್ಟ್ರೈಟಾಗಿ ನೋಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಪಾಯಿಂಟು ಒಳಗಡೆ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಆಗಲೇ ಹೇಳಿದಾಗೆ ಒಂದು ಪಾಯಿಂಟ್ ಒಳಗೆ ಮಾಡಿದ್ರೆ ಸ್ವಲ್ಪ ಫ್ಲ್ಯಾಟಾಗೇ ಬರುತ್ತೆ. ಯು ಶೇಪ್ ಬೇಕು ಅಂದರೆ ನೀವು 2 ಪಾಯಿಂಟ್ ಆಗೋಷ್ಟು ಒಳಗೆ ಲಾಕ್ ಮಾಡಿ. ಪೂರ್ತಿ ಸೀರೆಗೆ ಹಾಕಿ ತೋರಿಸ್ತೀನಿ. ಬೇಸ್ ಲೈನ್ ನಾನಿಲ್ಲಿ ಪೂರ್ತಿ ಸೀರೆಗೆ ಹಾಕಿದ್ದೀನಿ. ಲಾಸ್ಟಲ್ಲಿ 2 ಟೈಮ್ಸ್ ಎಕ್ಸ್ಟ್ರಾ ಇಲ್ಲಿ ಲಾಕ್ಗಳನ್ನ ಮಾಡಿದ್ದೀನಿ. ಲಾಕ್ ಮಾಡಿ ಎಕ್ಸ್ಟ್ರಾ ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಇಲ್ಲಿ ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ಸ್ಟಾರ್ಟಿಂಗ್ 2 ಸತಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ ಹಾಕಿ 5 ಚೈನ್ ಬೇಸಲ್ಲಿ ಹಾಕಿರ್ತೀವಲ್ಲ ಅಲ್ಲೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನಿಗೆ 2 ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ ಇಲ್ಲಿ. ನೆಕ್ಸ್ಟ್ 5 ಚೈನ್ಗೆ 2 ಸಿಂಗಲ್ ಕ್ರೋಶೆಗಳು. ಅಲ್ಲಿಂದ ಸೂಜಿಗೆ ಒಂದು ಸತಿ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು 2ರಲ್ಲೊಂದು ಮಾಡಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೂಜಿಗೆ ಒಂದು ಸತಿ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಿ 2 ದಾರನ ಒಂದು ಮಾಡ್ಕೋಬೇಕು. ಇದನ್ನು ಡಬಲ್ ಕ್ರೋಶೆ ಕಂಬ ಅಂತ ಹೇಳ್ತಾರೆ. 6 ಚೈನ್ ಗ್ಯಾಪು ಕಂಪ್ಲೀಟಾಗಿ ಫಿಲ್ ಆಗೋ ತನಕ ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಹೋಗಬೇಕು. ಕಂಬಗಳ ಲೆಂತ್ ಈವನ್ ಆಗಿರಲಿ. ಈ ಡಬಲ್ ಕ್ರೋಶೆ ಬದಲು ನೀವು ಟ್ರಿಬಲ್ ಕ್ರೋಶೆ ಕಂಬನೂ ಮಾಡ್ಕೋಬೋದು, ಸ್ವಲ್ಪ ಲೆಂತಾಗಿ ಬರುತ್ತೆ. ಈ ಡಬಲ್ ಕ್ರೋಶೆ ಈ 6 ಚೈನ್ ಗ್ಯಾಪಲ್ಲಿನೂ ಒಟ್ಟು 14 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕೋತೀನಿ. ಇಲ್ಲಿ 6 ಚೈನ್ ಬದಲಿಗೆ ನಿಮ್ಗೆ ಬೀಡ್ ಹಾಕೋತೀವಿ ಅಂದರೆ ಅದನ್ನು ಬೀಡನ್ನು ಹಾಕೋಬೋದು. ಡಬಲ್ ಕ್ರೋಶೆ ಕಂಬ ಮಾಡುವಾಗ ಮಾತ್ರ ಬೀಡ್ ಹಿಂದ್ಗಡೆ ಏನು ಫಾರ್ಮ್ ಆಗಿರುತ್ತೆ ಥ್ರೆಡ್ಡು, ಅದಕ್ಕೆ ನೀವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಹಾಗೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ 5 ಚೈನ್, ಲಾಕ್ ಮೇಲೆ ಲಾಕ್, ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ 2 ಸತಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಅಲ್ಲಿಂದ ಒಂದು ಸತಿ ದಾರನ ಸೂಜಿಗೆ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು
ಎರಡು ದಾರನ ಒಂದು ಮಾಡ್ಕೋಬೇಕು, ಎರಡು ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಕೂಡ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಆರ್ಜಲ್ಲಿ ನಾವು ಎಷ್ಟು ಕಂಬಗಳನ್ನ ಮಾಡಿರ್ತೀವೋ ಅಷ್ಟೇ ಕಂಬಗಳನ್ನ ಪೂರ್ತಿ ಸೀರೆಯಲ್ಲೂ ಮಾಡ್ಕೋಬೇಕು. ಹಾಗೆ ಕಂಬಗಳ ಲೆಂತ್ ಈವನ್ ಆಗಿರಲಿ. ಕಂಬಗಳ ಲೆಂತ್ ಹಾಗೆ ಕಂಬಗಳ ಕೌಂಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಪೂರ್ತಿ ಆರ್ಚ್ ಮಾಡಿದ್ದೀನಿ ಇಲ್ಲಿ. ಇದೇ ರೀತಿ ಪೂರ್ತಿ ಸೀರೆನ ಮಾಡಿ ತೋರಿಸ್ತೀನಿ. ಕಂಬಗಳ ಲೆಂತು ಸೇಮ್ ಆಗಿದೆ ಇಲ್ಲಿ ನೋಡಿ. ಇದೇ ರೀತಿ ಪೂರ್ತಿ ಸೀರೆನ ಮಾಡಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸೆಕೆಂಡ್ ಸ್ಟೆಪ್ನ. ಲಾಸ್ಟಲ್ಲಿ ಕೂಡ ಎಕ್ಸ್ಟ್ರಾ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಚೈನ್ ಹಾಕಿ ಥ್ರೆಡ್ನ ಮೇಲೆ ಎತ್ಕೊಂಡಿದ್ದೀನಿ. ಒಂದೇ ರೀತಿ ಬಂದಿದೆ. ಎಲ್ಲ ಆರ್ಚ್ಗಳ ಸೈಜು ಕಂಬಗಳ ಲೆಂತ್ ಕೂಡ ಒಂದೇ ಸೈಜಲ್ಲಿದೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣ. ಪಲ್ಲು ಕಲರ್ನ ತಗೊಂಡಿದ್ದೇನೆ ಇಲ್ಲಿ. ಸ್ಟಾರ್ಟಿಂಗ್ ಇಲ್ಲಿ ನಾವೇನು ಲಾಕ್ ಹಾಕಿರ್ತೀವಿ 2 ಸತಿ, ಅದಕ್ಕೆ ಆ 2 ಲಾಕ್ ಮೇಲೂ ಲಾಕ್ ಮಾಡ್ಕೋಬೇಕು. ಎರಡು ಸತಿ ಕೂಡ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಎರಡು ಸತಿ ಲಾಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ 5 ಚೈನ್ಗೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೀವು 5 ಚೈನ್ ಹಾಕೋದಿದ್ರು ಹಾಕೋಬೋದು, 5 ಚೈನ್ ಅಥವಾ ಸಿಂಗಲ್ ಕ್ರೋಶ. ಇದು ಕುಚ್ಚೊಳಗೆ ಹೋಗುತ್ತೆ. ಸೊ ನೀವು ಯಾವ ರೀತಿ ಚೈನ್ ಹಾಕಿದರೂ ನಡೆಯುತ್ತೆ ಅಥವಾ ಸಿಂಗಲ್ ಕ್ರೋಶ ಹಾಕಿದರೂ ನಡೆಯುತ್ತೆ. ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಕಂಬಗಳನ್ನ ಹಾಕಿರ್ತೀವಲ್ಲ ಅಲ್ಲಿ ಮೊದಲನೇ ಕಂಬದ ಚೈನ್ ಕಾಣಿಸುತ್ತೆ, ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿಗೆ ಸೂಜಿನ ಹಾಕಿ ದಾರಾನ ತಂದು ಎರಡರಲ್ಲೊಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅಲ್ಲಿಂದ ಸ್ವಲ್ಪ ದಾರಾನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಇಲ್ಲಿ ತಗೋತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸತಿ ದಾರಾನ ಸುತ್ತಿ ನೆಕ್ಸ್ಟ್ ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರಾನ ತಂದು ಎರಡರಲ್ಲೊಂದು ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡೋದು ಬೇಡ. ಬೀಡ್ ಆ್ಯಡ್ ಮಾಡಿಕೊಂಡು ಸೂಜಿಗೆ ಒಂದು ಸತಿ ದಾರಾನ ಸುತ್ತಿ ಗ್ಯಾಪಲ್ಲಿ ಹೋಗಿ ಅಲ್ಲಿ ಚೈನ್ ಹಾಕಿರ್ತೀವಿ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರಾನ ತಂದು 2 ದಾರನ ಒಂದು ಮಾಡ್ಕೋಬೇಕು, ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬ, ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು. ಇದೇ ರೀತಿ ಪೂರ್ತಿ ಆರ್ಚನ ಹೋಗಬೇಕು. ಇದೇ ರೀತಿ ಪೂರ್ತಿ ಆರ್ಚ್ಗೆ ನಾವು ಡಬಲ್ ಕ್ರೋಶ ಕಂಬ ಹೀಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು.
ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಫ್ರೆಂಡ್ಸು. ಅಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಹಾಕಿರ್ತೀವಲ್ಲ, ಅಲ್ಲಿಗೆ ಇದನ್ನು ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕೊಂಡು ಹೋಗಬೇಕು. ಆರ್ಚ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಫೋಲ್ಡ್ ಆಗುತ್ತೆ ಇದು ಸ್ವಲ್ಪ, ಬಟ್ ನೀವು ಬೆರಳಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ನೀಟಾಗಿರುತ್ತೆ. ಪೂರ್ತಿ ಸೀರೆಗೆ ಹಾಕಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ, ನೀಟಾಗಿ ಬಂದಿದೆ. ಇಲ್ಲಿ ಲಾಸ್ಟಲ್ಲಿ 4 ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ನಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಹಾಕಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ನಾವು ಏನು ಹಾಕಿದ್ದೀವೋ ಅದನ್ನು ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋತಾ ಇದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗ್ಗೆ ಕುಚ್ಚು ಹಾಕೋದಕ್ಕೆ ಮುಂಚೆನೇ ಇಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ಹೀಗೆ ಅಂಟಿಸ್ಕೊಂಡು ಸ್ವಲ್ಪ ಥ್ರೆಡ್ನ ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಂಟಿಸ್ಕೊಂಡು ನೀಟ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ನೀವು ಇಲ್ಲಿ 5 ಚೈನ್ ಎಷ್ಟು ಗ್ಯಾಪ್ ಇರುತ್ತೋ ಸೊ ಅಷ್ಟರಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ನೆಕ್ಸ್ಟ್ ಕುಚ್ಚು ಹಾಕಬೇಕಾದ್ರೆ ಅದು ಪೂರ್ತಿ ಕುಚ್ಚೊಳಗೆ ಹೋಗುತ್ತೆ. ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚು ಕಟ್ಟೋದಕ್ಕೆ 167 ಸ್ಟ್ಯಾಂಡ್ಸ್ನ ಯೂಸ್ ಮಾಡಿದ್ದೀನಿ. ಡಬಲ್ ಕಲರಲ್ಲಿ ಕಟ್ಟಿದ್ದೀನಿ. ಆರ್ಚ್ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತಲ್ಲಿ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಇಲ್ಲಿ ಒಂದು ಆರ್ಚಿಗೆ ನಾನು ಸ್ಟೋನ್ ಚೈನ್ನ ಹಾಕಿ ತೋರಿಸ್ತೇನೆ. ಡಿಫ್ರೆನ್ಸ್ ನೀವು ನೋಡ್ಬೋದು ಇದರಲ್ಲಿ. ಈ ಸ್ಟೋನ್ ಚೈನ್ ಅಂಟಿಸೋದ್ರಿಂದ ಆರ್ಚ್ ಫೋಲ್ಡ್ ಆಗೋದಿಲ್ಲ. ಇಲ್ಲ ನಿಮ್ಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಅಂಟಿಸಿದ್ದೀನಿ. ಪ್ಲೇನ್ಗೂ ಅಂಟಿಸಿರೋ ಸ್ಟೋನ್ ಚೈನ್ ಅಂಟಿಸೋದಕ್ಕೂ ವ್ಯತ್ಯಾಸ ನಿಮ್ಗೆ ಇಲ್ಲಿ ಗೊತ್ತಾಗಿರುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಕೊಡಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.